ಆಮೇಲೆ ಈಗಿನ ಕಾಲದಾಗ ಭಾಳ ಮಂದಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಾರೆ. ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಯಾಕೆ ಬರ್ತದೆ? ನಾವು ಹೊರಗಡೆ ಫುಡ್ ತಿನ್ನೋದ್ರಿಂದ ಸರಿಯಾಗಿ ನಮಗೆ ವಾಕಿಂಗ್ ಇಲ್ಲ, ಎಕ್ಸಸೈಸ್ ಇಲ್ಲ ಬಾಡಿಗೆ. ಈ ಒಂದು ವಾಕಿಂಗು ಎಕ್ಸಸೈಸ್ ಮಾಡಿದ್ರು ಕೂಡ ಏನಾಗುತ್ತೆ ಗೊತ್ತಾ, ಥೈರಾಯ್ಡು, ಶುಗರು, ಇವು ಏನು ಗ್ಯಾಸ್ಟ್ರಿಕ್ ಏನಿಲ್ಲ ಅವರಿಗೆ ನಾನು ಪಾಯಿಂಟ್ ಹೇಳ್ತೀನಿ, ಕರೆಕ್ಟಾಗಿ ಪಾಯಿಂಟ್ ನೋಡ್ಕೊಳ್ಳಿ. ಹಿಂಗೆ ಸ್ನೇಹಿತರೆ ನಮಸ್ಕಾರ. ನಾನೀಗ ಆಲ್ರೆಡಿ ಸುಮಾರು ಜನಕ್ಕೆ ನಮ್ಮ BCM ಮಿಷನ್ ಬಗ್ಗೆ ಹೇಳಿದ್ದೀನಿ. ನೋಡಿ, ನಮ್ಮ BCM ಮಿಷನ್ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ, ಯಾವ ರೀತಿ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನಮ್ಮ ಮಿಷನ್ನು, ಇದ್ರ ಮೇಲೆ ಜಸ್ಟ್ ಶುಗರ್ ಇರೋರು ಯಾವ ರೀತಿ ಅಂದರೆ ಹೀಗೆ ನಿಂತ್ಕೊಂಡು ಶುಗರ್ ಇರೋರಿಗೆ ಹೇಳ್ತಾ ಇದ್ದೀನಿ, ಥೈರಾಯ್ಡು, ಶುಗರು, ಇವು ಏನು ಗ್ಯಾಸ್ಟ್ರಿಕ್ ಏನಿಲ್ಲ ಅವರಿಗೆ ನಾನು ಪಾಯಿಂಟ್ ಹೇಳ್ತೀನಿ, ಕರೆಕ್ಟಾಗಿ ಪಾಯಿಂಟ್ ನೋಡ್ಕೊಳ್ಳಿ. ಹಿಂಗೆ ಕರೆಕ್ಟಾಗಿ ಜಾಯಿಂಟ್ ಮಾಡಿ ಈ ಪಾದಗಳನ್ನ ಏನಿದೆಯಲ್ಲ ಈ ಬೆರಳುಗಳು ಇದನ್ನು ಕರೆಕ್ಟಾಗಿ ಹಿಂಗೆ ಒತ್ತಬೇಕು. ಆ ಪಾಯಿಂಟಿಗೆ ಕರೆಕ್ಟಾಗಿ ಇಲ್ಲಿ ಒತ್ತಬೇಕು. ಇದು ಆ ಕಡೆ ಈ ಕಡೆ ಬೆರಳು ಒತ್ತೋದ್ರಿಂದ ಏನಾಗುತ್ತೆ, ನಮ್ಮ ಶುಗರ್ ಏನಿದೆಯಲ್ಲ, ಶುಗರ್ ಇದೆ ಅಂತಂದವರು ಈ ಥರ ಗಟ್ಟಿ ಒತ್ತಬೇಕು. 10 ನಿಮಿಷ ಒತ್ತಿ ನಿಂದಿರಬೇಕು. ಮತ್ತು ನಮ್ಮ ಫುಡ್ ಸಪ್ಲಿಮೆಂಟ್ ಏನಿದೆಯಲ್ಲ, ನ್ಯೂಟ್ರಿಷಲ್ ಸಪ್ಲಿಮೆಂಟು, ಅದನ್ನು ತೊಗೊಳ್ಳಿ. ನೀವು ವಿತೌಟ್ ಶುಗರ್ನ ರಿವರ್ಸ್ ಮಾಡ್ಬೋದು. ಸುಮಾರು ಜನ ನಮ್ಮ ರಿವರ್ಸು ಮಾಡಿದ್ದಾರೆ. ಸೊ ಎಷ್ಟು ಬೆನಿಫಿಟ್ ಇದೆ ಶುಗರು, BP, ಗ್ಯಾಸ್ಟ್ರಿಕ್ಕು, ಮಂಡಿ ನೋವು, ಕಿಡ್ನಿ ಸ್ಟೋನು, ವೆರಿಕೋಸು, ಕೂತ್ಕೊಂಡು ವೆರಿಕೋಸು ಮಾಡ್ಬೋದು. ನಿದ್ರೆ ಬರೆದು ಹೋದರೆ, ಹೊಟ್ಟೆ ಬೊಜ್ಜಿತ್ತಂದ್ರಿಗಿನ. ಸೊ ಆಮೇಲೆ ಈಗಿನ ಕಾಲದಾಗ ಭಾಳ ಮಂದಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಾರೆ. ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಯಾಕೆ ಬರ್ತದೆ? ನಾವು ಹೊರಗಡೆ ಫುಡ್ ತಿನ್ನೋದ್ರಿಂದ ಸರಿಯಾಗಿ ನಮಗೆ ವಾಕಿಂಗ್ ಇಲ್ಲ, ಎಕ್ಸಸೈಸ್ ಇಲ್ಲ ಬಾಡಿಗೆ. ಈ ಒಂದು ವಾಕಿಂಗು ಎಕ್ಸಸೈಸ್ ಮಾಡಿದರೂ ಕೂಡ ಏನಾಗುತ್ತೆ ಗೊತ್ತಾ, ಸೊ ಬರೀ ನಮ್ಗೆ ಇದಾಗುತ್ತೆ. ಆದರೆ ಇದರಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಪಾದದಿಂದ ತಲೆ ಕೂದಲುವರೆಗೂ ಸರ್ಕ್ಯುಲೇಷನ್ ಆಗುತ್ತೆ. ವಾಕಿಂಗ್ ಮಾಡಿದ್ರೆ ಅಷ್ಟು ಆಗೋದಿಲ್ಲ. ನೋಡಿ, ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಎಲ್ಲೂ ನಿಮಗೆ ಬ್ಲಾಕೇಜ್ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಡಾಕ್ಟ್ರನ್ನ ಕೇಳಿಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ ಯಾವಾಗಲೂ ಮನುಷ್ಯನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಈವನ್ ಕ್ಯಾನ್ಸರ್ ಡಾಕ್ಟ್ರು ಹೇಳ್ತಾರೆ, ಕ್ಯಾನ್ಸರ್ ಯಾಕೆ ಬರುತ್ತೆ ಸರ್? ವೇಟ್ ಜಾಸ್ತಿ ಇರಬಾರ್ದು, ವೇಟ್ ಕಡಿಮೆ ಮಾಡ್ಕೊಳ್ರಿ, ಮೈದಾ ಹಿಟ್ಟು ತಿನ್ನಬಾಡ್ರಿ, ಕೆಮಿಕಲ್ ಫುಡ್ ತಿನ್ನಬಾಡ್ರಿ, ಇವೆಲ್ಲ ಡಾಕ್ಟ್ರುಗಳು ಹೇಳ್ತಾರೆ. ಅದ್ರ ಬಗ್ಗೆ ಕೇಳಿ. ಸೊ ಮತ್ತು ವೇಟ್ ಲಾಸ್ಗೂ ಹೇಳಿದ್ದೀನಿ. ಹಾರ್ಟ್ ಅಟ್ಯಾಕ್ಗೂ ಅಷ್ಟೇ. ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಾರೆ. ಜಸ್ಟ್ ಇದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಹೋಗಿ ನೀವು 15 ನಿಮಿಷ ಇದ್ರ ಮೇಲೆ ನಿಂತ್ಕೊಂಡು ನೀವು ಸಂಜೆ ರಾತ್ರಿವರೆಗೂ ನೀವು ಆರಾಮಾಗಿ ಹೋಗಿ, ಯಾವುದೇ ಬ್ಲಾಕೇಜ್ ಆಗಲ್ಲ. ಅಷ್ಟು ನಾನು ಇದುವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವ ರೀತಿ ಟೆನ್ಷನ್ ಇಲ್ಲ, ಯಾವ ರೀತಿ ನಿಶಕ್ತಿನೂ ಇಲ್ಲ. ಬೆಳಗ್ಗಿಂದ ರಾತ್ರಿವರೆಗೂ ಹಾಗೆ ಕಂಟಿನ್ಯೂ ಕೆಲಸದಲ್ಲೇ ಇರ್ತೀನಿ, ನಿಶಕ್ತಿ ಅನ್ನೋದಿಲ್ಲ. ಬಟ್ ಏನಂದರೆ ಇದನ್ನು ಯಾರು ಮನೆಯಲ್ಲಿ ಇಟ್ಕೊಡ್ತಾರೋ ಅವ್ರಿಗೆ ಮಾತ್ರ ಎಷ್ಟು ಬೆನಿಫಿಟ್. ಒಬ್ಬ ಡಾಕ್ಟ್ರ್ ಇದ್ದಂಗೆ, ನಿಮ್ಗೆ ಯಾವುದೇ ಸೂಲಿ ಆದರೂ ಕೂಡ ಇದ್ರ ಮೇಲೆ ನಾನು ತೋರಿಸ್ಕೊಡ್ತೀನಿ, ಆ ಥರ ಏನು ಮಾಡ್ಬೋದು. ಸೊ ಇದ್ರದ್ದು ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.